ಹಾಯ್ ಹಲೋ ವೆಲ್ಕಮ್ ಟು ಶ್ರೀ ನಂದಿ ನರ್ಸರಿ. ಇವಾಗ ನೋಡ್ತಾ ಇರೋದು ಬಂದು ಅಲಹಾಬಾದ್ ಗುವಾ, ಅಲಹಾಬಾದ್ ಸೀಬೆ ಅಂತ. ಇದನ್ನು ನಾನು ಏರ್ ಲೇಯರಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಏರ್ ಲೇಯರಿಂಗಲ್ಲಿ 3 ಥರನೂ ಮಾಡ್ಬೋದು. ಇದು ಬಂದು ಏರ್ ಲೇಯರಿಂಗ್ ತುಂಬ ಈಸಿಯಾದಂಥ ಮೆಥಡ್. ಇದು ಬೂಟಿ ಕಸಿ ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಇದು ನಾವು ರೈತರುಗಳು ಗಿಡ ಹಾಕ್ತಕ್ಕೆ ಗಿಡದಿಂದ ಹಣ್ಣಲ್ಲೇ ಲಾಭ ಮಾಡಬೇಕು ಅಂತ ಏನು ಉದ್ದೇಶ ಏನಿರಲ್ಲ. ಸೊ ಈ ಥರ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ಟು ಈ ಕಸಿಗಳಲ್ಲಿ ಅವರೇ ಸ್ವಂತ ಮಾಡಿ ಮಾರ್ಬೋದು. ಮತ್ತು ಪ್ರೋನಿಂಗ್ ಮಾಡಬೇಕಾಗಿದ್ದರಿಂದ ಈ ಸೀಬೆಗಳ ವೆರೈಟಿಗಳಲ್ಲಿ ಈ ಥರ ಮಾಡಿಕೊಂಡು ತುಂಬ ಅನುಕೂಲನೂ ಆಗುತ್ತೆ, ಪ್ರಾಫಿಟ್ಟು ಬರುತ್ತೆ. ಈಗ ಫಸ್ಟು ಏನಿರುತ್ತೆ, ಇದನ್ನು ರೌಂಡು 1 ಇಂಚು ಅಂದರೆ ಕಿರುಳು ಬೆರಳು ಕೈ ಸೈಜಿದ್ರೆ 1-1.5 ಇಂಚಲ್ಲಿ ಅದನ್ನು ಫುಲ್ಲು ರೌಂಡಿಂಗ್ 2 ಕಡೆನೂ ಮಾಡ್ಕೋಬೇಕಾಗತ್ತೆ. ಮತ್ತು ಅದರ ತೊಗಟೆ ಏನಿರುತ್ತೆ ಅದನ್ನು ಕಂಪ್ಲೀಟ್ ತೆಗಿಬೇಕು. ತೆಗೆದು ಅದನ್ನು ಮೇಲ್ಗಡೆ ಅದರ ಸಂಪೂರ್ಣ ಚರ್ಮ ತೆಗೆದ ನಂತರ ನಾವು ಈ ರೂಟ್ ಮಾಸ್ಟರ್ ಅಂತ ಕರಿತೀವಿ. ಅದು ಪೌಡ್ರಲ್ಲೂ ಸಿಗುತ್ತೆ, ಲಿಕ್ವಿಡಲ್ಲೂ ಸಿಗುತ್ತೆ. ಅದನ್ನು ತೆಗ್ದಿರೋದ್ರಿಂದ ಮೇಲ್ಭಾಗ ಅಂದರೆ ಅದು ಎಲ್ಲಿ ಸ್ಕಿನ್ ಇರುತ್ತೆ ಅದ್ರ ಮೇಲ್ಭಾಗದಲ್ಲಿ ನಾವು ಸ್ವಲ್ಪ ಅದನ್ನು ವೃತ್ತಾಕಾರದಲ್ಲಿ ಒಂದು ಸುತ್ತ ಹಾಕಬೇಕಾಗತ್ತೆ, ಪೌಡ್ರನ್ನು ಮತ್ತು ಇಲ್ಲ ಜೆಲ್ನ. ಅದು ಹಾಕಿದ ನಂತರ ಇದನ್ನು 3 ಥರದಲ್ಲಿ ನಾವು ಕಟ್ಬೋದು. ಅಂದರೆ ಕೋಕೋಫೀಟಲ್ಲೂ ಕಟ್ಬೋದು, ಮಣ್ಣಲ್ಲೂ ಕಟ್ಬೋದು. ಅದಾದ ನಂತರ ಸಮುದ್ರದ ಪಾಚಿ ಬರುತ್ತೆ, ಅದರಲ್ಲೂ ಕೂಡ ಕಟ್ಬೋದು. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ 3 ವೆರೈಟಿನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ದಿನ ಹಿಂದೆನೇ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಆ ಥರ ಆದರೆ ಏನಾಗಿರುತ್ತೆ ಅಂದರೆ ಫುಲ್ಲು ಸ್ಮೂತ್ ಇರುತ್ತೆ ಮತ್ತು ಕಟ್ಟಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದೆಲ್ಲ ನಮ್ಮ ತುಮಕೂರು ಹರೀಶಣ್ಣವರು ನನಗೆ ಹೇಳ್ಕೊಟ್ಟಿರೋವಂಥದ್ದು. ಅವರು ಯಾವ ಥರದ್ರಲ್ಲಿ ಬೇಕಾದ್ರೆ ಕಟ್ಬೋದು, ಆದರೆ ಈ ಥರ ಕಟ್ಟಿದರೆ ತುಂಬ ಅನುಕೂಲ ಆಗುತ್ತೆ ಅಂತ. ಇದು ಕಟ್ತಾ ಇರೋದ್ರೆ ಏನಂದರೆ ನಮಗೆ ಬೇಗ ಕ್ಲೀನಾಗಿ ಬರುತ್ತೆ. ಅಕಸ್ಮಾತ್ ಏನಾರು ನಾವು ಡ್ರೈ ಆಗಿದ್ದರೆ ಒಂದು 5 ml ಒಂದು 15 ದಿನಕ್ಕೆ ಒಂದು ಸತ ನೀರು ಹೊಡಿಬೇಕಾಗತ್ತೆ. ಅಂದರೆ ಅದು ಒಳಗಡೆ ಏನಿರುತ್ತೆ ಕಟ್ಟಿರ್ತೀವಲ್ಲ ಅದರೊಳಗೆ 15 ದಿನದೊಳಗಡೆ ನೀರು ಹೊಡಿಬೇಕಾಗತ್ತೆ. ಆ ಥರ ಕಟ್ಟಿದರೆ ಒಂದು ಸ್ವಲ್ಪ ಒಳಗಡೆ ತೇವಾಂಶ ಇರೋದ್ರಿಂದ ಕ್ಲೀನಾಗಿ ಬರುತ್ತೆ. ಮತ್ತು ಡ್ರೈಯಿಂಗ್ ಆದರೆ ಬೇರುಗಳು ಹೋಗಲ್ಲ. ಡ್ರೈ ಆಗಿಬಿಟ್ರೆ ಬೇರು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇರುಗಳು ಹೋಗ್ದಿದ್ದಂಗೆ ನೋಡ್ಕೋಬೇಕಾಗತ್ತೆ. ಅದೊಂದು ಕೇರ್ ತೊಗೋಬೇಕು. 15 ದಿನಕ್ಕೆ ಒಂದು ಸತ ಮಾತ್ರ. ಮಳೆಗಾಲದಲ್ಲಿ ಆಲ್ಮೋಸ್ಟ್ ಏನು ಬೇಡ ಅಂದ್ಕೊಳ್ತೀನಿ. ಇದು ನೋಡಿ, ಇದೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು. ಇದನ್ನು ನಾನು ಇವಾಗ ಕಟ್ತಾಯಿದ್ದೀನಿ. ಇದು ಕಟ್ಟಿ ಆದಿ 70 ದಿನದ ನಂತರ ಇದನ್ನು 70ರಿಂದ 80 ದಿನದ ನಂತರ ಕಟಿಂಗ್ ಮಾಡ್ತೀವಿ ನಾವು. ಅದನ್ನು ಕಟಿಂಗ್ ಮಾಡಬೇಕಾದ್ರೆ ಅದರಲ್ಲಿ ರೂಟ್ ಅಂದರೆ ಬೇರುಗಳು ಕಾಣ್ತಾ ಇರತ್ತೆ ನಮಗೆ. ಅದು ಈ ಟ್ರಾನ್ಸ್ಪರೆಂಟ್ ಕವರ್ ಆಗಿರೋದ್ರಿಂದ ಬೇರುಗಳು ಕಾಣ್ತಾ ಇರತ್ತೆ. ಅದು ಆಗಿದೆಯಾ ಆಗಿಲ್ವಾ ಅನ್ನೋದು ಲೆಕ್ಕಾಚಾರಕ್ಕೆ ಒಂದು 5 ದಿನ 10 ದಿನ ಗ್ಯಾಪಲ್ಲಿ ಅದನ್ನು ಕಟಿಂಗ್ಸ್ ಮಾಡಿಕೊಂಡು ಮಡಿಕೋತೀವಿ ನಾವು. ಅದನ್ನು ಈ ಥರ ಮಾಡೋದ್ರಿಂದಾಗಿ ಇದು ಬಂದು ನಾನು ಅವಾಗೆ ಗಿಡ ಏರ್ ಲೇಯರಿಂಗ್ ಏನು ಮಾಡಿದೆ ಅದು ಆ ಗಿಡನೇ ಇದು. ಅದು ಫುಲ್ ಕಂಪ್ಲೀಟ್ ಆಗಿರೋ ಅಂಥದ್ದನ್ನ ನಾನು ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು 70 ದಿನ ಆದಮೇಲೆ ಕಟಿಂಗ್ಸ್ ಮಾಡ್ತೀನಿ. ಕಟಿಂಗ್ಸ್ ವೀಡಿಯೋ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಅದು ಮಾಡಿರೋ ಅಂಥ ವೀಡಿಯೋ
ಅದು ಏನು ಕಟಿಂಗ್ ಮಾಡಿರ್ತೀವಿ ಅದನ್ನು ಒಂದು ಕೋಲ್ಡ್ ಜಾಗದಲ್ಲಿ ಇಟ್ಟು ಶೇಖರಿಸ್ಬೇಕು. ಇವಾಗ ಕಟಿಂಗ್ ಮಾಡಿರೋದು ಇದು. ಈ ಎಲೆಗಳೇನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ತೆಗಿತೀವಿ, ಕಟಿಂಗ್ಸ್ ಮಾಡ್ತೀವಿ. ಅದನ್ನು ಕೂಡ ಎಲೆಗಳನ್ನ ಬರದೇ ಇರೋ ರೀತಿಯಲ್ಲೇ ತೆಗಿತೀವಿ. ಯಾಕೆಂದರೆ ಹಾರ ಅದೇ ತೊಗೊಳೋದ್ರ ಉದ್ದೇಶಕ್ಕೋಸ್ಕರ ತೆಗ್ದು ಒಂದು ರೀಬ್ಯಾಗ್ ಮಾಡಿ ಒಂದು ಕೋಲ್ಡ್ ಜಾಗದಲ್ಲಿ ಒಂದು ಸ್ವಲ್ಪ ಇಟ್ಟು ಆಮೇಲೆ ಅದನ್ನು ಮೇಂಟೈನ್ ಮಾಡ್ತೀವಿ.